ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಾನಕಿ. ಇವತ್ತು ಮೇ 1 ಅಂದರೆ ಇವತ್ತು ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಜೊತೆ ನಿರ್ದೇಶಕರಾದ ಆಯುಷ್ ಮಲ್ಲಿ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಇದು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೂಡ ಬರ್ತಿದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ ಮೇಡಮ್. ಅದೇನೆ ಏನಂತಂದರೆ ಇದಕ್ಕೋಸ್ಕರ ಅಲ್ವಾ ಒಬ್ಬ ರೈಟ್ರು ಡೈರೆಕ್ಟ್ರು ವರ್ಕ್ ಮಾಡಬೇಕಂತ ಇದು ಮಾಡಿದ್ದು. ಸೊ ಹಂಗಾಗಿ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾಕೆ ಸರ್ ಆಯ್ಕೆ ಮಾಡಿದ್ದಾರೆ? ಇಲ್ಲ ನಮ್ಮ ನೋಡಿ ಕನ್ನಡ ಇಂಡಸ್ಟ್ರಿಲಿ ತುಂಬ ಕಡೆ ಸ್ಲ್ಯಾಂಗು ಬಂದಿದ್ದಾವೆ. ಮಂಡ್ಯ ಮೈಸೂರು ಬಂದಿದೆ, ಸೊ ಬೆಂಗಳೂರು ಸ್ಲ್ಯಾಂಗ್ ಬಂದಿದೆ, ಆಮೇಲೆ ಮಂಗಳೂರು ಕಥೆಗಳು ಬಂದಿದ್ದಾವೆ. ಸೊ ಕೋಲಾರ ಭಾಗದಲ್ಲೂ ಕೆಲವೊಂದಿಷ್ಟು ಸಿನಿಮಾಗಳು ಬಂದಿದೆ. ನಮ್ಮ ಉತ್ತರ ಕರ್ನಾಟಕ ಈ ನಮ್ಮ ದಾವಣಗೆರೆ ಹಾವೇರಿ ದಾಟಿದರೆ ಆ ಭಾಗದ ಕಥೆಗಳು ಇಲ್ಲ. ನನಗೆ ಒಬ್ಬ ರೈಟರಾಗಿ ನನಗೆ ಅದು ಕಾಡ್ತಾ ಇತ್ತು. ಸೊ ಯಾಕೆ ನಮ್ಮ ಭಾಗದ ಕಥೆಗಳನ್ನು ಹೇಳ್ಬಾರ್ದು ಅಂತ ನನಗೆ ಕಾಡ್ತಾ ಇತ್ತು. ಸೊ ಅವಾಗ ಹುಟ್ಟಿಕೊಂಡಿರೋದೇ ಪಪ್ಪಿ ಸಿನಿಮಾ. ಸೊ ಹಾಗಾಗಿ ನಮ್ಮದು ಒಂದು ಇರಲಿ, ನಮ್ಮದು ಒಂದು ಛಾಯೆ ಇರಲಿ. ಅಂದರೆ ನೋಡುಗರಿಗೆ ಎಲ್ಲ ಥರದ ಭಾಷೆ ಸಿನಿಮಾ ಬೇಕು. ಒಂದೇ ಥರ ಅಂದರೆ ಬೋರ್ ಆಗ್ಬಿಡುತ್ತೆ ಅವ್ರಿಗೆ. ಅಂದರೆ ಎಲ್ಲ ಈ ಕರ್ನಾಟಕ ಸರೌಂಡಿಂಗ್ ಎಷ್ಟು ಜಿಲ್ಲೆ ಇದಾವೆ ಆ ಜಿಲ್ಲೆಗೆ ಒಂದೊಂದು ಸೊಗಡಿದೆ. ಆ ಜಿಲ್ಲೆಯ ಒಂದು ಕತೆ ಬಂದಾಗ ಜನರಿಗೆ ಕನೆಕ್ಟ್ ಆಗ್ತಾರೆ. ಅದಕ್ಕೆ ನಮಗೆ ಉತ್ತರ ಕರ್ನಾಟಕ ನಾನು ಆ ಭಾಗದವನಾಗಿರೋದ್ರಿಂದ ಸೊ ಅದು ಸೊಗಡು ಗೊತ್ತಿತ್ತು. ಹಾಗಾಗಿ ನಾನು ಉತ್ತರ ಕರ್ನಾಟಕ ಒಂದು ನಾಯಿನ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ, ಅದ್ರ ಬಗ್ಗೆ ಎಷ್ಟು ಕಷ್ಟ ಆಗಿರುತ್ತೆ ಸರ್? ಅಯ್ಯೋ ತುಂಬ ಕಷ್ಟ. ನಾಯಿ ಜೊತೆಗೆ ದೊಡ್ಡವರ ಆ್ಯಕ್ಟ್ ಮಾಡಿಸ್ಬೋದು, ಆದರೆ ಮಕ್ಕಳಿದಾರಲ್ಲ ಅದು ಒಂಥರ ತುಂಬ ಕಷ್ಟ. ಒಬ್ಬ ಫಿಲ್ಮ್ ಮೇಕರಿಗೆ ತುಂಬ ಚಾಲೆಂಜೆ. ಏನಂತಂದರೆ ಈ ನಾಯಿಗಳು ಮಲ್ಕೊಂಡು ಎದ್ದು ಸ್ಟಡಿ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆದಾಗ ಈ ನನ್ನ ಮಕ್ಕಳಿಗೆಲ್ಲ ಮೂಡಿರಲ್ಲ ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಇವರು ರೆಡಿದಾಗ ನಾಯಿ ಮಲ್ಕೊಂಡಿರ್ತದೆ. ಇವರಿಬ್ಬರನ್ನ ಕನೆಕ್ಟ್ ಮಾಡೋದು ಇದಲ್ಲ, ಅದು ತುಂಬ ಚಾಲೆಂಜ್. ಸೊ ಆ ಚಾಲೆಂಜಲ್ಲಿ ಗೆದ್ದಿದ್ದೀವಿ ಅಂತ ಅನಿಸುತ್ತೆ. ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಕಷ್ಟ ಒಬ್ಬ ಫಿಲ್ಮ್ ಮೇಕರ್ಗೆ ಅದು. ಎಮೋಷನ್ಸ್ ಕೂಡ ಇದಾವೆ ಅದರಲ್ಲಿ, ನಾವು ನೋಡಿದ್ದೀವಿ. ಅಂಡ್ ನಾಯಿನ ಬಿಟ್ಟು ಹೋದಾಗ ಎಮೋಷನ್ಸ್ ನನಗೆ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಅದು ಏನು? ಇಲ್ಲ, ಅದು ಒಂದು ಏನಂತಾರ ನಮ್ಮ ಉತ್ತರ ಕರ್ನಾಟಕದವರು ಒಂದು ಮನಸ್ಸು ಶುದ್ಧ ಅನ್ನೋದು ಅವ್ನು ಡೈಲಾಗ್ ಬೇಕಾಯ್ತು. ಯಾಕಂದರೆ ಎಲ್ಲ ಜನರು ಹೇಳ್ತಿದ್ರು ಸೊ ಉತ್ತರ ಕರ್ನಾಟಕದ ಭಾರಿ ಒಳ್ಳೆಯರು ಅಂತ. ಸೊ ಅದು ಬರೀ ಹೇಳಿದ್ರೆ ಒಳ್ಳೆ ಆಗಲ್ಲ, ಅದು ಸಿನಿಮಾ ಮುಖಾಂತರ ಹೇಳ್ಬೇಕಂತ ಅನಿಸ್ತು. ಸೊ ಬಿಗಿನಿಂಗಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಿ ಕ್ಲೈಮ್ಯಾಕ್ಸ್ ಏನೋ ಒಂದು ಬೇಕು ಅನ್ನಿಸ್ತು ನನಗೆ ಒಬ್ಬ ರೈಟ್ರಿಗೆ. ಸೊ ಜನರಿಗೆ ಆ ಗುಂಗಲ್ಲಿ ಹೊರಗಡೆ ಹೋಗ್ಬೇಕು, ಟಚ್ ಆಗಬೇಕು. ಸೊ ಆ ಥರ ಟಚ್ ಆಗಲಿ ಅಂತಲೇ ಲಾಸ್ಟಿಗೆ ಆ ಒಂದು ಫೀಲ್ ಎಮೋಷನ್ ಇಟ್ಟಿದ್ದು ಮೇಡಮ್. ಕೊನೆಯದಾಗಿ ಏನು ಹೇಳುತ್ತೆ? ಸರ್ ನಾನು ಅದೇ ಹೇಳೋದು ಇಷ್ಟಪಡೋದು ಏನಂತಂದರೆ, ನಾನು ಸುಮ್ಮನೆ ಜನರಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ. ಇವಾಗ ಜನ ತುಂಬ ಬುದ್ಧಿವಂತರಿದ್ದಾರೆ. ಸೊ ಅದಕ್ಕೆ ನಾನು ಅವ್ರ ಹತ್ರ ಬೇಡ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಒಂದ್ಸರಿ ಪಪ್ಪಿ ಟ್ರೈಲರ್ ನೋಡಿ, ಸಾಂಗು ನೋಡಿ, ನಿಮಗೆ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡಿ. ಫೋರ್ಸೇಬಲ್ ಇಲ್ಲ. ನಾನು ದಯವಿಟ್ಟು ನಿಮಗೆ ಟ್ರೈಲರ್ ಇಷ್ಟ ಆಯ್ತು ಅಂತಂದರೆ ಖಂಡಿತವಾಗಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಸೊ ಬಿಗಿನಿಂಗಿಂದ ನೀವೇನು ಎಂಟರ್ಟೈನ್ಮೆಂಟ್ ಮಾಡ್ಕೊತ ಹೋಗ್ತೀರಾ, ಸೊ ಲಾಸ್ಟಿಗೆ ನಿಮಗೆ ಒಂದು ಫೀಲ್ ಆಗುತ್ತೆ. ಆ ಫೀಲಿಂದನೇ ಹೊರಗಡೆ ಬರ್ತೀರಾ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.